ಇತ್ತೀಚಿನ ದಿನಗಳಲ್ಲಿ ಹಲವು ಲವ್ ಸ್ಟೋರಿಗಳು ಕೊಲೆಯಲ್ಲಿ ಅಂತ್ಯ ಆಗ್ತಾ ಇದೆ. ಇದು ಅಪ್ರಾಪ್ತ ಯುವಕ ಯುವತಿಯ ಪ್ರೀತಿ. ಈ ಪ್ರೀತಿಯು ಕೂಡ ಕೊನೆಯಾಗಿದ್ದು ಒಂದು ಮರ್ಡರ್ನಲ್ಲಿ. ಅಪ್ರಾಪ್ತಿಯನ್ನ ಕೊಂದು ಹೂತು ಹಾಕಿದ್ದಾನೆ ಪಾಗಲ್ ಪ್ರೇಮಿ. ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹೋಬಳಿಯ ಕೆಂಪಲನಾಥ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಅಪ್ರಾಪ್ತಿಗೆ ಗುಂಡಿಕ್ಕಿ ಕೊಂದು ತೋಟದಲ್ಲಿ ಹೂತು ಹಾಕಿದ್ದಾನೆ ಈ ಆರೋಪಿ ಸುರೇಶ್ನನ್ನ ಬಂಧಿಸಿ ಪೊಲೀಸರಿಂದ ತೀವ್ರ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸಾತನೂರು ಹೋಬಳಿಯ ಪ್ರಾರ್ಥನಾ ಹತ್ಯೆಯಾಗಿರುವಂತ ಅಪ್ರಾಪ್ತ ಯುವತಿ. ಪ್ರಾರ್ಥನಾಳನ್ನ ಪಾಗಲ್ ಪ್ರೇಮಿ 2 ತಿಂಗಳ ಹಿಂದೆ ಹತ್ಯೆ ಮಾಡಿದ್ದಾನೆ. ಈಕೆಯನ್ನ ಹತ್ಯೆ ಮಾಡಿ ಸುರೇಶ ಪರಾರಿಯಾಗಿದ್ದ. ಮತ್ತೊಬ್ಬ ಯುವಕನಿಗೆ ಮೆಸೇಜ್ ಮಾಡ್ತಾ ಇದ್ಲು ಎನ್ನುವಂತ ಆರೋಪ. ಮನೆಯಲ್ಲಿದ್ದ ನಾಡಬಂದೂಕಿನಿಂದ ಗುಂಡಿಟ್ಟು ಕೊಂದಿರೋದು ಈತ. ಇವತ್ತು ಮೃತದೇಹವನ್ನು ಹೊರಗೆ ತೆಗೆದು ತನಿಖೆಯನ್ನ ಪೊಲೀಸರು ಮಾಡುವಂತ ಸಾಧ್ಯತೆ ಇದೆ. ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಬ್ಬರು ಕೂಡ ಅಪ್ರಾಪ್ತರು. ಮಾಹಿತಿ ಕೊಡ್ತಾರೆ ರಾಮನಗರ ಪ್ರತಿನಿಧಿ ಪ್ರವೀಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಇಬ್ಬರು ಕೂಡ ಅಪ್ರಾಪ್ತರು, ಪ್ರೀತಿಯ ಬಲೆಗೆ ಬಿದ್ದಿದ್ರು. ಹಾಗೆಯೇ ಪ್ರಾರ್ಥನಾಳನ್ನ ಸುರೇಶ ಕೊಲೆ ಮಾಡೋದಕ್ಕೆ ಕಾರಣ ಏನು? ಆತ ಎಲ್ಲಿ ತಲೆಮರೆಸ್ಕೊಂಡಿದ್ದ? ಖಂಡಿತ ಸಂಪತ್, ಇದನ್ನು ಅಪ್ರಾಪ್ತ ಯುವಕ ಯುವತಿಯರ ನಡುವೆ ಒಂದು ಪ್ರೀತಿ ಆಗಿರುತ್ತೆ. ಕಳೆದ 3 ತಿಂಗಳ ಹಿಂದೆ ಏನೋ ಅಪ್ರಾಪ್ತ ಯುವತಿಯನ್ನ ಕರ್ಕೊಂಡು ಹೋಗಿ ಆ ಯುವಕ ಮದುವೆ ಕೂಡ ಆಗಿದ್ದಾನೆ ಅಂತ ಹೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಆ ಹುಡುಗಿ ಯುವತಿ ಏನಿದ್ದಾಳೆ, ಯುವತಿಯ ಮೇಲೆ ಆರೋಪ ಇತ್ತಂತೆ. ಒಂದಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಬೇರೆ ಬೇರೆ ಯುವಕರ ಜೊತೆ ಮೆಸೇಜ್ ಮಾಡ್ತಿದ್ರು ಅನ್ನೋ ವಿಚಾರಕ್ಕೆ ಪದೇ ಪದೇ ಮನೇಲಿ ಕೂಡ ಗಲಾಟೆ ಆಗ್ತಿದ್ದಂತೆ. ಆ ಯುವತಿನ ಕೇಳಿದಂತ ಸಂದರ್ಭದಲ್ಲಿ ಇಲ್ಲ ನನ್ನ ಅಣ್ಣಂದಿರು ಅನ್ನೋ ಲೆಕ್ಕಾಚಾರಕ್ಕೆ ಆ ಯುವತಿ ಆ ಪಾಗಲ್ ಪ್ರೇಮಿ ಆರೋಪಿ ಸುರೇಶ್ಗೆ ಹೇಳಿರ್ತಾಳೆ. ಹಾಗಾಗಿ ಆತ ಆ ವಿಚಾರಕ್ಕೆ ಕೋಪಗೊಂಡು ಮನೆಯಲ್ಲಿದ್ದಂತ ನಾಡ ಬಂದೂಕನ್ನ ತೆಗೆದುಕೊಂಡು ಆಕೆಗೆ ಗುಂಡಿಕ್ಕಿ ಸಾಯಿಸಿ ಬಳಿಕ ಏನು ತೋಟದಲ್ಲಿ ಊತ ಹಾಕಿರುವಂತ ಘಟನೆ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಏನೋ ಪಾಗಲ್ ಪ್ರೇಮಿ ಏನಿದ್ದಾನೆ ಸುರೇಶ್ನ ಈಗ ಕೋಡಿಹಳ್ಳಿ ಪೊಲೀಸರು ವಶಕ್ಕೆ ಪಡೆದು ಕೂಡ ವಿಚಾರಣೆನ ಮಾಡ್ತಾ ಇರುವಂತದ್ದು. ಕಳೆದ 3 ತಿಂಗಳ ಹಿಂದೆ ಏನು ಮೃತ ಯುವತಿ ಪ್ರಾರ್ಥನೆ ಏನಿದ್ದಾನೆ ಆತನ ಕುಟುಂಬಸ್ಥರು ಮೂಲ ಬನ್ನೇರುಘಟ್ಟದಲ್ಲಿ ವಾಸವಾಗಿರ್ತಾರೆ. ಯಾವಾಗ ಸುರೇಶ್ ಹಾಗೂ ಪ್ರಾರ್ಥನೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಲವ್ ಆಗುತ್ತೆ, ಆ ಸಂದರ್ಭದಲ್ಲಿ ಪ್ರಾರ್ಥನಾ ಸಾತ್ನೂರು ಹೋಬಳಿಯ ಕುರುಬರಹಳ್ಳಿ ಗ್ರಾಮಕ್ಕೆ ಏನು ಪೋಷಕರ ಮನೆಗೆ ಅಜ್ಜಿ ಮನೆಗೆ ಬಂದು ವಾಸವಾಗಿರ್ತಾಳೆ. ನಾನು ಇಲ್ಲಿ ಒಂದಷ್ಟು ದಿನ ಇರ್ತೇನೇನೋ ಅಂತ ಹೇಳಿ ಅವರ ತಂದೆ ತಾಯಿಗೆ ಹೇಳಿ ಆ ಗ್ರಾಮಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಂದ ನೇರವಾಗಿ ಆತ ಏನು ಆರೋಪಿ ಸುರೇಶ್ ಏನಿದ್ದಾನೆ ಕರೆದುಕೊಂಡು ಹೋಗಿ ಮದುವೆಯನ್ನು ಕೂಡ ಮಾಡ್ಕೊಂಡಿರ್ತಾನೆ. ಈ ಸಂಬಂಧಪಟ್ಟಂತೆ ಸಾತ್ನೂರು ಪೊಲೀಸ್ ಠಾಣೆಗೆ ಏನು ಪ್ರಾರ್ಥನಾ ಪೋಷಕರು ಕೂಡ ಒಂದು ದೂರನ್ನ ಕೊಟ್ಟಿರ್ತಾರೆ. ಈಗ ಬಾಲಕಿ ಕಾಣ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಒಂದು ದೂರನ್ನ ಕೊಟ್ಟಿರ್ತಾರೆ. ಅವರು ಕರೆದು ವಿಚಾರಣೆನ ಮಾಡ್ತೀವಿ ಅಂತ ಹೇಳಿ ಕೂಡ ತಿಳಿಸಿರ್ತಾರೆ. ಆದ್ರೆ 3 ತಿಂಗಳ ಹಿಂದೆ ಕರ್ಕೊಂಡು ಹೋಗಿದ್ದಂತ ಆರೋಪಿ ಸುರೇಶ್ ಏನಿದ್ದಾನೆ ಆಕೆನ ಮದುವೆ ಆಗಿ ಕೂಡ ಏನು ಕೋಡಿಹಳ್ಳಿ ಹೋಬಳಿಯ ಈ ಕೆಂಪಲನಾಥ ಗ್ರಾಮದಲ್ಲಿ ಇರುಳಿಗರ ಕಾಲೋನಿ ಅಲ್ಲಿ ವಾಸವಾಗಿರ್ತಾರೆ. ಆದ್ರೆ ಕಳೆದ ಒಂದು 15-20 ದಿನಗಳಿಂದ ಏನು ಮೃತ ಬಾಲಕಿ ಪ್ರಾರ್ಥನೆ ಏನಿದೆ ಅದಕ್ಕೆ ಬೇರೆಯವ್ರ ಜೊತೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡ್ತಿರೋ ಅನ್ನೋ ಕಾರಣಕ್ಕೆ ಆಕೆನ ಕೊಲೆ ಮಾಡಿ ಗುಂಡಿಕ್ಕಿ ಸಾಯಿಸಿರುವಂತದ್ದು. ಸದ್ಯ ಆರೋಪಿ ಸುರೇಶ್ ಹಾಗೂ ಆತನ ಚಿಕ್ಕಪ್ಪ ಜೊತೆಗೆ ಇನ್ನೂ 2 ಪೋಷಕರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂತದ್ದು. ಇವತ್ತು ಮೃತದೇಹವನ್ನ ಹೊರಗಡೆ ತೆಗೆದು ಮರಣೋತ್ತರ ಪರೀಕ್ಷೆ ಕೂಡ ಮಾಡುವಂತದ್ದು. ಸಂಪತ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.